ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್. ಮಾಡುವ ವಿಧಾನ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮುದ್ದೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ನುಗ್ಗೆಕಾಯಿ ನಾರನ್ನೆಲ್ಲ ಬಿಡಿಸ್ಬಿಟ್ಟು ಈ ಥರ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ತೊಗೊಂಡು ಈರುಳ್ಳಿನೂ ಅಷ್ಟೇ ಉದ್ದುದ್ದಾಗಿ ಕುಯ್ಕೊಳ್ಳಿ. ಬೇಳೆ ಜೊತೆ ಬೇಯಿಸಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಬೇಳೆ ಜೊತೆನೇ ಬೇಯಕ್ಕೆ ಹಾಕ್ಬಿಡ್ತೀನಿ ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಒಂದು ಗೆಡ್ಡೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸಾಂಬಾರಿಗೆ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿ. ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ಒಂದು ಕುಕ್ಕರ್ ತೊಗೊಂಡು 1 ಕಪ್ಪಷ್ಟು ಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಳ್ಳಿ ಬೇಳೆ. ಈ ಬೇಳೆಯಲ್ಲೂ ಕಲಬೆರಕೆ ಶುರುವಾಗ್ಬಿಟ್ಟಿದೆ, ಆದರೆ ಅದಕ್ಕೇ 3-4 ಸಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಬೇಳೆನ ನೀರನ್ನೆಲ್ಲ ಬಗ್ಗಿಸ್ಕೊಳ್ಳಿ. ನೀರನ್ನೆಲ್ಲ ಬಗ್ಗಿಸ್ಕೊಂಡಾದ್ಮೇಲೆ 2 ಟೊಮೊಟೊ ಹಾಕ್ಕೊಳ್ಳಿ. ಹುಳಿ ಟೊಮೊಟೊ ತೊಗೊಳ್ಳಿ. ಹುಳಿ ಟೊಮೊಟೊ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತೊಗೊಳ್ಳಿ, ಅರ್ಧ ಗೆಡ್ಡೆ ಆವಾಗಲೇ ಬಿಡಿಸಿಕ್ಕಿದ್ವಲ್ಲ ಅದು. 1 ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ನಾವು 4 ಜನಕ್ಕೆ ಸಾಂಬಾರು, ಒಂದು 5 ಜನಕ್ಕೆ ಆಗುತ್ತೆ ನಾವು ಮಾಡೋ ಸಾಂಬಾರೀಗ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಕಪ್ ಅಷ್ಟು ಹಾಕ್ತಾಯಿದ್ದೀನಿ ನೀರನ್ನ. ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಬೇಯಿಸೋಕ್ಕೆ, ಬೇಳೆಲ್ಲ ಬೇಗ ಬೇಯಬೇಕಲ್ವ ಅದಕ್ಕೋಸ್ಕರ. ಲಿಡ್ ಕ್ಲೋಸ್ ಮಾಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ ವಿಶಿಲ್ ಹಾಕಾದ್ಮೇಲೆ ಗ್ಯಾಸ್ ಹಚ್ಚಿ ಅದನ್ನೊಂದು 3 ವಿಶಿಲ್ ಕೂಗಿಸಿ. ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು. ಉಪ್ಪೇನು ಹಾಕಿಲ್ಲ ನಾನು, ಹಾಗೆ ಬೇಯಿಸ್ಕೊಂಡು ಸಾಂಬಾರನ್ನ ಒಗ್ಗರಣೆಲ್ಲ ಕೊಡ್ತೀನಲ್ಲ, ಮಸಾಲೆ ಎಲ್ಲ ಹಾಕ್ತೀನಿ. 4 ವಿಶಿಲ್ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೇಳೆ ಎಲ್ಲ ಬೇಯ್ಕೋಬೇಕು. ಇವಾಗ ಆಲೂಗೆಡ್ಡೆ ಬದನೆಕಾಯಿ ಮಿಸ್ ಮಾಡಿದ್ದೆ. ನುಗ್ಗೆಕಾಯಿ ಕುಯ್ಬೇಕಾದ್ರೆ ಕುಯ್ಕೋಬೇಕಾಯಿತು, ಅಂದರೆ ಇವಾಗ ಹೋಗ್ತಾಯಿದ್ದೀನಿ. ಈ ಬೇಳೆ ಬೇಯಕ್ಕೆ ಇಕ್ಕಿದ್ದೀನಲ್ಲ, ಇವಾಗ ಇನ್ನೂ ಟೈಮ್ ಇದೆಯಲ್ಲ, ಅದ್ರ ಬದಲು ಆವಾಗ ಕುಯ್ಕೋತಾ ಇದ್ದೀನಿ. ಬದನೆಕಾಯಿ ಮತ್ತು ಆಲೂಗೆಡ್ಡೆನ ತೊಳ್ಕೊಂಡು 2 ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ. ನಮ್ಮ ಮನೇಲಿ ತಿಂತಾರೆ ಆಲೂಗೆಡ್ಡೆನ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು 1 ಹಾಕ್ಕೋಬೋದು. ಬದನೆಕಾಯಿನೂ ಅಷ್ಟೇ, ಒಂದು ಉದ್ದ ಬದನೆಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. 2 ಚೆನ್ನಾಗಿ ತೊಳ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಜೊತೆನೇ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಕ್ಕೆ ಇಕ್ಕಿದ್ವಲ್ಲ ನೋಡಿ, ಆಗಲೇ ವಿಶಿಲ್ ಬರ್ತೈತೆ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಎಲ್ಲ ಟೊಮೊಟೊ ನೋಡಿ, ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಬೌಲ್ಗೆ 2 ಟೊಮೊಟೊ ಬೇಯಿಸಿದ್ವಲ್ಲ ಅದನ್ನ ಎತ್ಕೊಳ್ಳಿ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಟೊಮೊಟೊ ಎತ್ಕೊಂಡಿದ್ವಲ್ಲ ಅದನ್ನ ಕೈಯಲ್ಲೇ ಕ್ಯೂಚ್ಕೊತಾ ಇದ್ದೀನಿ. 2 ಟೊಮೊಟೊ ಎತ್ಕೊಂಡು ಕೈಯಲ್ಲಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕ್ಯೂಚ್ಕೊಂಡಿರೋದು. 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಪೌಡರ್ ಇದು. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 2 ಟೇಬಲ್ ಸ್ಪೂನ್ ಹಾಕಿಸ್ಕೊಳ್ಳಿ ಸಾಕು. ಇದೇ ಮಸಾಲೆ ಇದಕ್ಕೆ ನೋಡಿ. ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಧನಿಯಾ ಪೌಡರು, ಮೆಣಸಿನ್ಕಾಯಿ ಪೌಡರು ಇದನ್ನ ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ಕ್ಯೂಚ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ ಇಕ್ಕೋತಾ ಇದ್ದೀನಿ. ಬೇಳೆ ಬೇಯಿಸೋಕೆ ಇಕ್ಕಿದ್ವಲ್ಲ ಅದೇ ಕುಕ್ಕರು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ, 1 ಟೇಬಲ್ ಸ್ಪೂನಷ್ಟು. ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಸಿವೆ, ಹಾಕೋದು ಗೊತ್ತಿದೆಯಲ್ಲ. ಕರಿಬೇವು ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದೇ ಒಂದು ಸಣ್ಣದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಇಂಗು ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ಇಂಗು ಹಾಕಾದ್ಮೇಲೆ ಆವಾಗಲೇ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ನುಗ್ಗೆಕಾಯಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಬದನೆಕಾಯಿ ಹಾಕೋದು ಸಾಂಬಾರು ಸೂಪರಾಗಿರುತ್ತೆ. 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ತರಕಾರಿಗೆ ಹಿಡಿಯುತ್ತೆ, ಆವಾಗಲೇ ನಾನು ಬೇಳೆ ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ. ಉಪ್ಪು ಹಾಕಿ ನಂತರ ಚೆನ್ನಾಗಿ ಈ ಥರ ತಿರುವ್ಕೊಳ್ಳಿ. ಎಲ್ಲದಕ್ಕೂ ಉಪ್ಪು ಹಿಡೀಲಿ. ಉಪ್ಪು ಹಿಡ್ದಾದ್ಮೇಲೆ ಆವಾಗಲೇ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡಿದ್ದಾದ್ಮೇಲೆ ಆವಾಗಲೇ ಟೊಮೊಟೊ ಮತ್ತು ಖಾರದ ಪುಡಿ ಎಲ್ಲ ಮಸಾಲೆ ಕ್ಯೂಚ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುವ್ಕೊಳ್ಳಿ. ಅದನ್ನು ತಿರ್ಕೊಂಡಾದ್ಮೇಲೆ ಆವಾಗಲೇ ಹುಣಸೆಹಣ್ಣನ್ನ ಕ್ಯೂಚಿಕ್ಕಿದೆ ನಾನು, ಅದನ್ನು ಸೇರಿಸ್ಕೊಳ್ಳಿ. ಒಂದೇ ಒಂದು ಸ್ವಲ್ಪ ರಸ, ಹುಳಿಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತ. ಜಾಸ್ತಿ ಏನು ಹುಳಿ ಆಗೋಲ್ಲ, ಮೊದಲೇ ಟೊಮೊಟೊ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ಅದೇ ಥರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುವ್ಕೊಳ್ಳಿ ಸೌಟಲ್ಲಿ.
ಸೌಟಲ್ಲಿ ತಿರ್ಕೊಂಡಾದ್ಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ 1 ಟೇಬಲ್ ಸ್ಪೂನಷ್ಟು ಹಾಕಿದೆ. ಒಟ್ಟು 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪು ಹಾಕಿದ ನಂತರ ಚೆನ್ನಾಗಿ ತಿರುವ್ಕೊಳ್ಳಿ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಹಾಕ್ಕೋಬೋದು. ನಾನು ಒಂದು 5 ಜನಕ್ಕಾಗೋಷ್ಟು ತೋರಿಸಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸಿ ಸಾಕು. ನುಗ್ಗೆಕಾಯಿ ಬೇಯಬೇಕಲ್ವ ತರಕಾರಿ, ಅದಕ್ಕೋಸ್ಕರ 2 ವಿಷಲ್ ಕೂಗಿಸಿ ಸಾಕು. ನೋಡಿ ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಸೂಪರಾಗಿರುತ್ತೆ ಈ ಸಾಂಬಾರು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.